ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೇ ನಕ್ಷತ್ರಾಣಿ ರೂಪಂ ಅಶ್ವಿನೌ ವ್ಯಾಪ್ತಂ. ಇದು ಈ ಶುಕ್ಲ ಯಜುರ್ವೇದದ ಪಾಠ. ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಂತ ಕೃಷ್ಣ ಯಜುರ್ವೇದದ ಪಾಠ. ಇಲ್ಲಿ ಭಗವಂತನೇ ನಿನಗೆ, ನಿನಗೆ ಶ್ರೀ ಅಥವಾ ಹರಿ, ಇವರಿಬ್ಬರು ಶ್ರೀ ಅಥವಾ ಹರಿ ಮತ್ತು ಲಕ್ಷ್ಮಿ, ಹೀಗಿಬ್ಬರು ಯಾವತ್ತೂ ಕೂಡ ನಿನ್ನ ಅಕ್ಕಪಕ್ಕದಲ್ಲಿ ಇರ್ತಾರೆ. ಅಹೋರಾತ್ರೆ ಪಾರ್ಶ್ವೆ, ಅಹೋರಾತ್ರೆ ಹಗಲು ಮತ್ತು ರಾತ್ರಿ ಎರಡೂ ಸಮಯದಲ್ಲಿಯೂ, ಪಾರ್ಶ್ವೆ ನಿನ್ನ ಪಕ್ಕದಲ್ಲಿ, ಈ ಇಬ್ಬರೂ ಕೂಡ ಇರ್ತಾರೆ ಅಂತ ಅದರ ತಾತ್ಪರ್ಯ. ಹಗಲು ಮತ್ತು ರಾತ್ರಿ ಅಂದ್ರೆ ನಾವು ಪ್ರತಿನಿತ್ಯ ಕಳೆಯುವಂಥ ನಮ್ಮ ಹಗಲು, ನಮ್ಮ ರಾತ್ರಿ. ಹಾಗೆ ಈ ದೈನಂದಿನ ಪ್ರಳಯದ ಹಗಲು ಮತ್ತು ರಾತ್ರಿ ಹೀಗಿದೆಯಲ್ಲ ಅದು. ಮತ್ತೆ ಮಹಾಪ್ರಳಯ ಅದು ರಾತ್ರಿ ಅಂತ ಕರೆಸ್ಕೋತದೆ. ಸೃಷ್ಟಿಕಾಲ ಅದು ಹಗಲು ಅಂತ ಕರೆಸ್ಕೋತದೆ. ಹೀಗೆ ಅಹೋರಾತ್ರ ಅಂದ್ರೆ ನಮ್ಮ ಮನುಷ್ಯರ ದಿನಮಾನದಲ್ಲಿ ಹಗಲು ರಾತ್ರಿಯೂ ಹೌದು. ದೈನಂದಿನ ಪ್ರಳಯದ ಅವಧಿ ಅದು ರಾತ್ರಿ. ಚತುರ್ಮುಖ ಬ್ರಹ್ಮನ ದೈನಂದಿನ ಪ್ರಳಯದ ರಾತ್ರಿ. ದೈನಂದಿನ ಸೃಷ್ಟಿ ಅದು ಹಗಲು. ಈ 432 ಕೋಟಿ ವರ್ಷದ ಒಂದು ಅವಧಿ ಏನಿದೆ ಅದು ಅಹಸ್. 432 ಕೋಟಿ ವರ್ಷದ ರಾತ್ರಿ ಏನಿದೆ ಅದು ಪ್ರಳಯ ಏನಿದೆ ಅದು ರಾತ್ರಿ. 15,135 ಕೋಟಿ ವರ್ಷ, 31,104 ಕೋಟಿ ವರ್ಷ ಏನಿದೆ ಅದು ಸೃಷ್ಟಿಕಾಲ, ಅದು ಹಗಲು. ಹಾಗೆಯೇ 31,104 ಕೋಟಿ ವರ್ಷ ಮಹಾಪ್ರಳಯ ಏನಿದೆ ಅದು ರಾತ್ರಿ. ಇವೆರಡೂ ಸಂದರ್ಭಗಳಲ್ಲಿಯೂ ಈ ಶ್ರೀ ಮತ್ತು ಲಕ್ಷ್ಮಿ ಅಥವಾ ಹರಿ ಮತ್ತು ಲಕ್ಷ್ಮಿ ಪಾರ್ಶ್ವೆ ನಿನ್ನ ಪಕ್ಕದಲ್ಲಿರ್ತಾರೆ ಅಂತ ಅದು ಒಂದರ್ಥ. ಇದಕ್ಕೆ ಮುಂದಿನ ಅರ್ಥ ನಾವು ತಿಳ್ಕೊಳ್ಬೇಕಾದದ್ದು ಚಂದ್ರ ಮತ್ತು ಸೂರ್ಯರು ಅಂತ. ಇದು ಜಗನ್ನಾಥೇತಿಗಳು ಭಾಷ್ಯ ದೀಪಿಕಾದಲ್ಲಿ ಬರೆದಿರುವಂತಹ ಅರ್ಥ. ಚಂದ್ರ ಮತ್ತು ಸೂರ್ಯರಿಬ್ಬರು ಕೂಡ ಪಾರ್ಶ್ವೆ ನಿನ್ನ ಪಕ್ಕದಲ್ಲಿರ್ತಾರೆ ಅಂತ ಹಾಗೂ ಅದನ್ನ ತಿಳ್ಕೊಳ್ಬಹುದು. ಅಲ್ಲಿ ಈ ಸೂರ್ಯ ಹಗಲಿನ ದೇವತೆ, ಚಂದ್ರ ರಾತ್ರಿಯ ದೇವತೆ. ಆದ್ರಿಂದ ಚಂದ್ರ ಮತ್ತು ಸೂರ್ಯರಿಬ್ಬರು ಕೂಡ ನಿನ್ನ ಪಕ್ಕದಲ್ಲಿರ್ತಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ಒಂದು ಅರ್ಥ ಹೇಳಿದ್ದಾರೆ. ಮತ್ತೊಂದು ಅರ್ಥವನ್ನು ಹೇಳಬಹುದು ಅಂತ ಅಭಿಪ್ರಾಯ ಪಡ್ತಾರೆ. ತ್ರಿವಿಕ್ರಮ ಪಂಡಿತರು ಮುಂದೆ ಅದನ್ನು ಸೂಚನೆ ಮಾಡಿದ್ದಾರೆ. ಒಂದು ಕಡೆ ಪ್ರಕೃತಿ ಪುರುಷ ಕಾಲ ಇತಿ ಭೂ ಶ್ರೀ ದುರ್ಗಾ ಅಂತ. ಪ್ರಕೃತಿ, ಪುರುಷ ಮತ್ತು ಕಾಲ, ಈ ಮೂರು ಶಬ್ದಗಳಿಂದ ಯಾವುದನ್ನು ತಗೊಳ್ಬೇಕು ಅಂದ್ರೆ, ಪ್ರಕೃತಿ ಅಂದ್ರೆ ಭೂ, ಪುರುಷ ಅಂದ್ರೆ ಶ್ರೀ, ಕಾಲ ಅಂದ್ರೆ ದುರ್ಗಾ. ಇಲ್ಲಿ ಈಗ ನಾವು ನೋಡ್ತಿರುವ ಸೂತ್ರದಲ್ಲಿ ಅಹೋರಾತ್ರೆ ಅಂದ್ರೆ ಪುರುಷ ಕಾಲವು ಪಾರ್ಶ್ವಸ್ಥೌ ಅಂತ ಹೇಳಿದ್ದಾರೆ. ಪುರುಷ ಮತ್ತು ಕಾಲ ಇಬ್ಬರು ಕೂಡ ಭಗವಂತನ ಪಕ್ಕದಲ್ಲಿದ್ದಾರೆ ಅಂತ. ಅಹೋರಾತ್ರ ಅನ್ನೋದಕ್ಕೆ ಪುರುಷ ಕಾಲ ಅಂತ ಅದ್ರ ತಾತ್ಪರ್ಯ. ಸರಿ, ಮತ್ತು ಪುರುಷ ಮತ್ತು ಕಾಲ ಅಂದ್ರೆ ಯಾರು ಅಂತ ಬೇಕಲ್ಲ. ಅದಕ್ಕಾಗಿ ತ್ರಿವಿಕ್ರಮ ಪಂಡಿತರು ಮುಂದೆ ಹೇಳುವಂತೆ ನಾವು ಅರ್ಥ ಅದನ್ನ ತಿಳ್ಕೊಳ್ಳೋದಾದ್ರೆ, ಈ ಶ್ರೀದೇವಿ ಇದ್ದಾಳಲ್ಲ, ಪಾರ್ಶ್ವದಲ್ಲಿ ಇದ್ದಾಳೆ. ಒಂದ್ ಕಡೆ ಶ್ರೀ ಇದ್ದಾಳೆ, ಒಂದ್ ಕಡೆ ಎದೆಯಲ್ಲಿ ಲಕ್ಷ್ಮಿ ಇದ್ದಾಳೆ. ತ್ರಿವಿಕ್ರಮ ಪಂಡಿತರು ಹೇಳೋ ಪ್ರಕಾರ ತೊಡೆಯಲ್ಲಿ ಶ್ರೀ ಇದ್ದಾಳೆ. ಅದೇ ಶ್ರೀ ಪುರುಷ ಅಂತ ಕರೆಸ್ಕೊಂಡಿದ್ದಾಳೆ. ಅವಳು ಮತ್ತೊಂದು ರೂಪದಿಂದ ಅವನ ಪಕ್ಕದಲ್ಲಿದ್ದಾಳೆ. ಅವಳಿಗೆ ಅಹಸ್ ಅಂತ ಹೆಸರು. ಅಹಸ್ ಅಂದ್ರೆ ಈ ನಮ್ಮ ಸ್ಥಿತಿ, ನಮ್ಮ ಜೀವನಕ್ಕೆ ಕಾರಣ ಅಂತ ಅದರ ಅರ್ಥ. ಇನ್ನ ಕಾಲ ಅಂದ್ರೆ ದುರ್ಗಾದೇವಿ. ಯಾಕೆ ಅಂದ್ರೆ ಅವಳನ್ನೇ ಕಾಲ, ರಾತ್ರಿ ಇತ್ಯಾದಿ ಶಬ್ದಗಳಿಂದ ಹೇಳ್ತಾರೆ.
ಮತ್ತೆ ಕಾಲಯತಿ, ಜಗತ್ತೆಲ್ಲವನ್ನು ಪ್ರಳಯ ಕಾಲದಲ್ಲಿ ಸಂಹರಿಸುವವಳು ಅವಳು. ಆದ್ದರಿಂದ ಅವಳನ್ನ ಕಾಲ ಅಂತ ಹೇಳ್ತಾರೆ. ಮತ್ತೆ ರಾತ್ರಿ ಸೂಕ್ತದಿಂದ ಅವಳು ಪ್ರತಿಪಾದ್ಯಳು ಹೌದು. ಆ ದುರ್ಗಾದೇವಿಯೇ ಕಾಲ, ಅವಳೇ ರಾತ್ರಿ. ರಾತ್ರಿ ಅನ್ನೋ ಶಬ್ದಕ್ಕೆ ಮುಂದೆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ರತಿದತ್ವಾತ್ ಪರೋ ವಿಷ್ಣು ರಾತ್ರಿ ರಿತ್ಯಭಿಧೀಯತೆ ತದಾಶ್ರಯತ್ವಾತ್ ದುರ್ಗಾಪಿ ಅಂತ ಹೀಗೆ ಬಂದಿದೆ. ಆಚಾರ್ಯ ಹೇಳೋ ಅರ್ಥ ಅದು. ರಾತ್ರಿ ಅಂದ್ರೆ ಅಲ್ಲಿ ರ ತಿ ರ ಹೀಗಿಷ್ಟಿರೋದು. ರತಿ ಅಂದ್ರೆ ಸಂತೋಷ. ಆ ಸಂತೋಷವನ್ನ ರ ಅಂದ್ರೆ ಕೊಡುವಂಥದ್ದು ಅಂತ ಅರ್ಥ. ರತಿ ಅಂದ್ರೆ ಸಂತೋಷ, ಅದೇ ಬಹಳ ಸಂತೋಷ ಅನ್ನೋ ಅರ್ಥದಲ್ಲಿ ದೀರ್ಘ ಆಗಿದೆ ಅಷ್ಟೇ, ರಾತಿ ಅಂತ ಆಗಿದೆ. ಹಗಲಿನಲ್ಲಿ ನಾನಾ ಥರದ ದುಡಿಮೆ ಇತ್ಯಾದಿ ಕಾರಣದಿಂದಾಗಿ ಮನುಷ್ಯ ದಣದಿರ್ತಾನೆ, ಬಿಸಿಲಿನಿಂದಲೂ ದಣದಿರ್ತಾನೆ. ಅಂಥವನಿಗೆ ಒಂದು ರಾತಿ ಬಿಸಿಲಿನ ತಾಪದಿಂದ, ಸಾಂಸಾರಿಕ ತಾಪಗಳಿಂದ ಒಂದು ನೆಮ್ಮದಿ ಕೊಡುವಂಥದ್ದು ರಾತಿ ಅಂದರೆ ನೆಮ್ಮದಿ. ಅದನ್ನು ರ ಅಂದರೆ ಕೊಡುವಂಥದ್ದು ಈ ರಾತ್ರಿ. ಇದು ಹೀಗೆ ಅರ್ಥ ನಾವು ತಿಳ್ಕೋಬಹುದು. ಈಗಿನ ವ್ಯಾಕರಣದಲ್ಲಿ ಹಾಗಿರೋದಿಲ್ಲ. ರಾ ದಾನೆ ಅಂತ ಧಾತು, ಅದಕ್ಕೆ ತ್ರಿಪ್ ಅಂತ ಪ್ರತ್ಯಯ ಈಗಿನ ವ್ಯಾಕರಣದಲ್ಲಿ. ಆ ಅರ್ಥ ಬೇಡ. ಭಗವಂತನೇ ನಮಗೆ ಮುಖ್ಯವಾಗಿ ನೆಮ್ಮದಿ ಕೊಡುವಂಥವನು, ಸಂತೋಷ ಕೊಡುವಂಥವನು, ತಾಪದಿಂದ ಪರಿಹಾರ ಕೊಡುವಂಥವನು. ಆದ್ದರಿಂದ ಅವನೇ ರಾತ್ರಿ. ಅವನನ್ನು ಆಶ್ರಯಿಸಿರುವವಳಾದ್ರಿಂದ ದುರ್ಗಾದೇವಿಯನ್ನು ಕೂಡ ರಾತ್ರಿ ಅಂತ ಹೇಳಬೇಕು ಅಂತ ಬಂದಿದೆ. ಹೀಗೆ ಅಹೋರಾತ್ರಗಳು ಅಂದರೆ ಪುರುಷ ಕಾಲರು ಅಂತ ಅರ್ಥ. ಯಾರು ಪುರುಷ ಕಾಲರು ಅಂದರೆ ಕಾಲ ಅಂದರೆ ದುರ್ಗಾದೇವಿ, ಮತ್ತು ಪುರುಷ ಅಂದರೆ ಶ್ರೀದೇವಿ. ಹೀಗೆ ಅರ್ಥ ಇಟ್ಕೋಬಹುದು. ಮತ್ತೊಂದು ಕಡೆ ಆ ಪುರುಷ ಅಂದರೆ ಭೂದೇವಿನೇ ಇಟ್ಕೋಬೇಕು ಅಂತ ಈ ಗೋವಿಂದಾಚಾರ್ಯರು ಅಭಿಪ್ರಾಯ ಪಡ್ತಾರೆ. ಒಟ್ಟು ಶ್ರೀ ಭೂ ದುರ್ಗಾ ಅಂತಿಷ್ಟು 3 ರೂಪಗಳಿವೆಯಲ್ಲ, ಅಲ್ಲಿ ಶ್ರೀ ಅನ್ನುವವಳು ಅವನ ಸ್ವರೂಪದಲ್ಲೇ ಇದ್ದಾಳೆ, ತೊಡೆಯಲ್ಲಿದ್ದಾಳೆ ಅಥವಾ ಎದೆಯಲ್ಲಿದ್ದಾಳೆ. ಲಕ್ಷ್ಮಿ ಇನ್ನೊಬ್ಬಳಿದ್ದಾಳೆ, ಅದು ನಮ್ಗೆ ಗೊತ್ತಿದೆ. ಇನ್ನು ಭೂ ಮತ್ತು ದುರ್ಗೆಯರು, ಭೂ ಅಂದರೆ ಹಗಲು, ಅದೇ ಅಹಸ್ಸು, ರಾತ್ರಿ ಅಂದರೆ ದುರ್ಗಾ ಅಂತ ಹೀಗೆ ಆ ಥರ ಅಭಿಪ್ರಾಯನೂ ಕೂಡ ಇಟ್ಕೋಬಹುದು. ಅಂತೂ ಪುರುಷ ಅಂದರೆ ಒಂದು ಶ್ರೀದೇವಿದೆ ಇನ್ನೊಂದು ರೂಪ, ಅಥವಾ ಭೂ ಅಂತ ಇನ್ನೊಂದು ರೂಪ ಅಂತ ಹೀಗೆ ಅರ್ಥ ಮಾಡಬಹುದು. ಅಹೋರಾತ್ರಿ ಪಾರ್ಶ್ವೇ, ಇದಕ್ಕೆ ಮತ್ತೊಂದು ಅರ್ಥನೂ ಕೂಡ ನಾವು ಮಾಡಬಹುದು. ಈ ಈ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯು ಅಂತ ಅನ್ನೋ ಮಾತಿನಿಂದ ಭಗವಂತನ ಪತ್ನಿಯರನ್ನು ಹೇಳಿದಂತಾಯ್ತು. ಇನ್ನು ಅವನ ಮಕ್ಕಳನ್ನು ಹೇಳುವಂಥ ಶಬ್ದ ಇದು ಅಂತ ಇನ್ನೊಂದು ವ್ಯಾಖ್ಯಾನ. ಈ ಪುರುಷ ಅಂತಿದೆಯಲ್ಲ, ಪುರುಷ ಅನ್ನೋ ಶಬ್ದದಿಂದ ಜೀವಾಭಿಮಾನಿಯಾದಂಥ ಮುಖ್ಯ ಪ್ರಾಣನನ್ನು ಇಟ್ಕೊಳ್ಬೇಕು. ಅವನು ನಮ್ಮ ಜೀವನಕ್ಕೆ ಕಾರಣ, ಜೀವನ ಹೇತು. ಅದರಿಂದ ಅವನು ಅಹಸ್ ಅಂದರೆ, ವೇದ ವಾಕ್ಯದಲ್ಲಿ ಅಹಸ್ ಅಂತಿದೆ. ಅಹಸ್ ಅಂದರೆ ಈ ನಮ್ಮ ಸ್ಥಿತಿಗೆ ಕಾರಣ, ಜೀವನಕ್ಕೆ ಕಾರಣ. ಅವನು ಪುರುಷಾಭಿಮಾನಿಯಾದ ಮುಖ್ಯ ಪ್ರಾಣನೇ ಪುರುಷ. ಕಾಲ ಅಂದರೆ ಸಮಯ ಅಂತ ಅರ್ಥ. ಸಂವತ್ಸರದ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮನನ್ನ ಕಾಲ ಅಂತ ನಾವು ತಿಳ್ಕೊಂಡ್ಬಿಟ್ರೆ ಆಯ್ತು. ಅವನೇ ರಾತ್ರಿ ಅಂತಲೂ ಕರೆಸ್ಕೊಂಡಿದ್ದಾನೆ, ಕಾಲ ಅಂತಲೂ ಕರೆಸ್ಕೊಂಡಿದ್ದಾನೆ. ಉಪನಿಷತ್ತಿನಲ್ಲಿ ಕಾಲ ಅಂತಿದೆ ವೇದದಲ್ಲಿ, ಇಲ್ಲಿ ವ್ಯಾಖ್ಯಾನದಲ್ಲಿ ಉಪನಿಷತ್ತಿನಲ್ಲಿ ರಾತ್ರಿ ಅಂತಿದೆ, ಇಲ್ಲಿ ವ್ಯಾಖ್ಯಾನದಲ್ಲಿ ಕಾಲ ಅಂತಿದೆ. ಅವನು ಜಗತ್ತನ್ನು ಸಂಹರಿಸುವವನಾದ್ರಿಂದ ರಾತ್ರಿಯೂ ಹೌದು, ಮತ್ತೆ ಹಾಗೆಯೇ ಅವನು ಕಾಲಶಬ್ದವಾಚ್ಯನೂ ಕೂಡ ಹೌದು. ಅಲ್ಲಿ ಈ ಕಾಲ ಅಂದರೆ ಸಂವತ್ಸರದ ಅಭಿಮಾನಿ ಅಂತ ಈ ಗೋವಿಂದಾಚಾರ್ಯ ಬರೆದಿದ್ದಾರೆ. ಐತರೇಯ ಉಪನಿಷತ್ನಲ್ಲಿ ಅದನ್ನು ನಾವು ನೋಡ್ತೇವೆ. ಕಾಲ ಅಂದರೆ ಚತುರ್ಮುಖ ಯಾಕೆ ಅಂತ ಬೇಕಲ್ಲ, ಮತ್ತೆ ಸಂವತ್ಸರ ಅಭಿಮಾನಿ ಅಂತ ಬಂತು, ಅದು ಎಲ್ಲ ಯಾಕೆ ಅಂತ ಬೇಕಲ್ಲ, ಅದಕ್ಕೆ ಸಮರ್ಥನೆ ಬೇಕಲ್ಲ. ಸಮರ್ಥನೆ ಹೀಗೆ: ಚತ್ವಾರ ಪುರುಷ ಇತಿ ಬಾಧ್ವ ಶರೀರ ಪುರುಷ ಛಂದ ಪುರುಷೋ ವೇದ ಪುರುಷೋ ಸಂವತ್ಸರ ಪುರುಷ ಇತಿ. ಬಾಧ್ವ ಅಂದರೆ ಮುಖ್ಯ ಪ್ರಾಣ ಹೇಳ್ತಾನಂತೆ, ಐತರೇಯ ಉಪನಿಷತ್ತು ಹೇಳ್ತದೆ. ಚತ್ವಾರ ಪುರುಷ, 4 ಜನ ಪುರುಷರಿದ್ದಾರೆ. ಯಾರು ಅಂದರೆ ಶರೀರ ಪುರುಷ ಶಿವ, ಛಂದ ಪುರುಷ ವರ್ಣಮಾಲೆಯ ಅಭಿಮಾನಿಯಾದ ಶೇಷ, ವೇದ ಪುರುಷ ಈ ಗರುಡ, ಸಂವತ್ಸರ ಪುರುಷ ಅಂದರೆ ಚತುರ್ಮುಖ ಬ್ರಹ್ಮ ಅಂತ ಅಲ್ಲಿ ಬಂದಿದೆ. ಅದರಿಂದ ಸಂವತ್ಸರ ಅಭಿಮಾನಿ ಅಂದರೆ ಚತುರ್ಮುಖ ಬ್ರಹ್ಮನನ್ನು ತಗೊಳ್ಬೋದು. ಇದು ಸಂವತ್ಸರ ಅಂದರೆ ಒಂದು ವರ್ಷ ಅಂತ ಅರ್ಥ ಅಲ್ಲಿ ಇರಬಹುದು. ನನಗದೀಗ ಐತರೇಯ ಉಪನಿಷತ್ತಿನ ಶ್ಲೋಕ ಮಾತ್ರ ನೆನಪಿದೆ ಹೊರತು ಅರ್ಥ ನನಗೇನು ನೆನಪಿಲ್ಲ. ಈಗ
ಇಲ್ಲಿ ಸಂವತ್ಸರ ಅಂದ್ರೆ ಒಂದು ವರ್ಷ ಅಂತ ಅರ್ಥ ಇಟ್ಕೊಳ್ಳೋಣ. ಅದೇನೇ ಇರಲಿ, ಕಾಲ ಅಂದ್ರೆ ನೇರವಾಗಿ ಚತುರ್ಮುಖ ಬ್ರಹ್ಮನನ್ನು ಬೇರೆ ಭಾಗವತ ತಾತ್ಪರ್ಯದ ಉಲ್ಲೇಖದಿಂದ ತಿಳ್ಕೊಳ್ಬಹುದು. ಕಾಲಜೀವ ಗುಣಾದೀನಾಂ ಅಭಿಮಾನಿ ಚತುರ್ಮುಖ ಅಂತ ಒಂದ್ ಕಡೆ ಭಾಗವತ ತಾತ್ಪರ್ಯದಲ್ಲಿದೆ. ಕಾಲಕ್ಕೂ ಅಭಿಮಾನಿ, ಹಾಗೆ ಜೀವದ ಗುಣ, ನಾವೇನು ಜೀವರಿದ್ದೀವಿ, ನಮ್ಮೆಲ್ಲ ಗುಣಗಳು, ಈ ಎಲ್ಲ ಸದ್ಗುಣಗಳಿಗೂ ಕೂಡ ಅಭಿಮಾನಿ ಆ ಚತುರ್ಮುಖ ಬ್ರಹ್ಮ. ಕಾಲ ರೂಪಾಭಿಮಾನೇನ ರೂಪದ್ವಂದ್ವಿ ಚತುರ್ಮುಖ ಅಂತ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ಬಂದಿದೆ. ಇದು ಕಾಲಾಭಿಮಾನಿ ರೂಪ ಮತ್ತು ಜೀವಾಭಿಮಾನಿ ರೂಪ ಅಂತ ಎರಡು ಥರದ ರೂಪಗಳಿವೆ ಚತುರ್ಮುಖ ಬ್ರಹ್ಮನಿಗೆ ಅಂತ ನೇರವಾಗಿ ಹೇಳಿದೆ. ಆದ್ದರಿಂದ ಕಾಲ ಅಂದ್ರೆ ಚತುರ್ಮುಖ ಬ್ರಹ್ಮ, ಪುರುಷ ಅಂದ್ರೆ ಮುಖ್ಯ ಪ್ರಾಣ ಅಂತ ಕೂಡ ಹೀಗೆ ಅರ್ಥ ಮಾಡಬಹುದು. ಇದು ಈ ನಾರಾಯಣ ಮಂತ್ರದ ಧ್ಯಾನ ಶ್ಲೋಕ ಇದೆಯಲ್ಲ, ಈ ಬ್ರಹ್ಮವಾಯು ಶಿವಾಹೀಶ ವಿಪೈ ಶಕ್ರಾಧಿಕೈರಪಿ ಸೇವೆ ಮಾನೋಧಿಕಂ ಭಕ್ತ್ಯ ಅಂತ ಆ ಶ್ಲೋಕದಲ್ಲಿ ಇದನ್ನೆಲ್ಲ ಕಾಣ್ತೇವೆ. ಉದ್ಯದ್ಭಾಸ ಸಮಾಭಾಸ ಚಿದಾನಂದೀಕದೀಹಿವಾನ್ ಲಕ್ಷ್ಮೀಧರಾಭ್ಯಾಮಾಶ್ಲಿಷ್ಟ, ಲಕ್ಷ್ಮಿ ಮತ್ತು ಭೂ ಇವರಿಬ್ಬರಿಂದಲೂ ಕೂಡ ಆತ ಆಲಿಂಗಿತನಾಗಿದ್ದಾನೆ ಅಂತ ಅಲ್ಲಿ ಬಂದಿದೆ. ಹೀಗೆ ಧರ ಅಂದ್ರೆ ಭೂ, ಲಕ್ಷ್ಮೀದೇವಿ ಇವರಿಬ್ಬರಿಂದಲೂ ಆಲಿಂಗಿತನಾಗಿದ್ದಾನೆ. ಸ್ವಮೂರ್ತಿ ಗಣಮಧ್ಯಗ, ಆ ಪರಮಾತ್ಮನ ಸ್ವರೂಪವೇ ಆದಂತಹ ಕೆಲವು ರೂಪಗಳು ಆತನ ಸುತ್ತಲೂ ಇದ್ದು ಅವನನ್ನು ಸೇವೆ ಮಾಡ್ತಾ ಇವೆ. ಪರಮಾತ್ಮ ತಾನೇ ಸೇವೆ ಮಾಡ್ತಿದ್ದಾನೆ, ಮಾಡಿಸ್ಕೋತಾ ಇದ್ದಾನೆ. ಹೀಗದರ ತಾತ್ಪರ್ಯ. ಅಲ್ಲೇ ಬಂದದ್ದು ಇದು ಬ್ರಹ್ಮವಾಯು ಶಿವಾಹೀಶ ವಿಪೈಹಿ ಚಕ್ರಾಧಿಕೈರಪಿ. ಬ್ರಹ್ಮವಾಯುಗಳಿಂದ ಶಿವ ಮತ್ತು ಅಹೀಶ ಅಂದ್ರೆ ಗರುಡ, ಅಹೀಶ ಅಂದ್ರೆ ಗರುಡ, ಹೀಗೆ ಇವರೆಲ್ಲರಿಂದಲೂ ಕೂಡ ಆತ ಸೇವಿತನಾದವನು. ಅಲ್ಲ, ಅಹೀಶ ಅಂದ್ರೆ ಶೇಷ, ವಿಪ ಅಂದ್ರೆ ಪಕ್ಷಿಗಳ ರಾಜನಾದಂಥ ಗರುಡ, ಇಂದ್ರಾದಿ ದೇವತೆಗಳಿಂದಲೂ ಸೇವೆ ಅಂತ ಅದರ ತಾತ್ಪರ್ಯ. ಹೀಗೆ ಅಹೋರಾತ್ರಿ ಪಾರ್ಶ್ವೆ ಅನ್ನೋ ಮಾತಿಗೆ ನಾವು ಅರ್ಥ ನೋಡಿದ್ವಿ. ಇದೇ ಸಂದರ್ಭದಲ್ಲಿ ನಾವೊಂದು ನಮ್ಮ ವೈಯಕ್ತಿಕ ಆಚರಣೆ, ನಮ್ಮ ಅನುಸಂಧಾನಕ್ಕೆ ತಕ್ಕಂತೆ ಒಂದು ಮಾತು ಹೇಳಿರ್ತೇನೆ. 13ನೇ ಇದೆಲ್ಲವೂ ಕೂಡ 3ನೇ ಪ್ರಪಾಠಕ, 3ನೇ ಪ್ರಪಾಠಕದ 13ನೇ ಅನುವಾಕ, ಅದರ ಕೊನೆಗೆ ಶ್ರೀಶ್ಚತೆ ಲಕ್ಷ್ಮೀಶ್ಚ ಅನ್ನೋ ಮಾತಿದೆ. ಅದೇ 3ನೇ ಪ್ರಪಾಠಕದ 14ನೇ ಅನುವಾಕದ ಕೊನೆಯಲ್ಲಿ ತದ್ವೈತ್ವಂ ಪ್ರಾಣೋ ಅಭವ ಅನ್ನೋ ಮಾತಿದೆ. ಈ ಪಾಠಕ್ಕೆ ಸಂಬಂಧಪಟ್ಟದ್ದಲ್ಲ, ಆದರೆ 3ನೇ ಅನುವಾಕದ 12ನೇ ಅನುವಾಕದಲ್ಲಿ ಸಹಸ್ರ ಶೀರ್ಷ ಪುರುಷ ಅಂತ ಯಜುರ್ವೇದದ ಪುರುಷ ಸೂಕ್ತ ಪ್ರಾರಂಭ ಕಾಣ್ತದೆ. ಇದು ಗೊತ್ತಿರಲಿ, ನಮ್ಮಲ್ಲಿ ಯಜುರ್ವೇದಿಗಳು ಮತ್ತು ಋಗ್ವೇದಿಗಳು ಇವರೆಲ್ಲ ಇದನ್ನು ಕೇಳ್ತಿರ್ತಾರೆ. ನಾವು ಪುರುಷ ಸೂಕ್ತದಿಂದ ಭಗವಂತನಿಗೆ ಅಭಿಷೇಕ ಇತ್ಯಾದಿಗಳನ್ನು ಮಾಡ್ತೀವಿ ಪೂಜಾ ಕಾಲದಲ್ಲಿ. ಮತ್ತು ಕೆಲವು ಸಾರಿ ಸಂಕ್ಷಿಪ್ತವಾದ ಪೂಜಾ ಮಾಡುವಾಗ ಬೇರೆ ಬೇರೆ ಹೋಮ ಶಾಂತಿ ಇತ್ಯಾದಿಗಳಲ್ಲಿ ಪುರುಷ ಸೂಕ್ತದ 16 ರುಕ್ಕಗಳಿಂದ ಷೋಡಶೋಪಚಾರ ಪೂಜಾ ಮಾಡುವುದಿದೆ. ಪುರುಷ ಸೂಕ್ತದ 16 ರೂಪಗಳಿಂದ ಷೋಡಶೋಪಚಾರ ಪೂಜಾ ಮಾಡುವುದು ಅಂದರೆ ಅದು ಋಗ್ವೇದದ ಪುರುಷ ಸೂಕ್ತ, ಅದಕ್ಕೆ 16 ಋಕ್ ಇರ್ತದೆ. ಇನ್ನು ಯಜುರ್ವೇದದ ಪುರುಷ ಸೂಕ್ತವನ್ನು ಹೇಳುವಾಗ ಅದಕ್ಕೆ 18 ಅಂತ ಕೆಲವು ಕಡೆ, ಇನ್ನೂ ಕೆಲವು ಹೆಚ್ಚು ಋಕ್ಕಗಳು ಇರ್ತವೆ. ಅಂತೂ ಷೋಡಶೋಪಚಾರ ಪೂಜೆಗೆ ಉಪಯುಕ್ತ ಆಗುವಂತಹ ಪುರುಷ ಸೂಕ್ತ ಅಂದರೆ ಅದು ಋಗ್ವೇದದ್ದು. ಬೇರೆ ಸಂದರ್ಭದಲ್ಲಿ ಯಜುರ್ವೇದಿಗಳಾದವರು ಭಗವಂತನಿಗೆ ಅಭಿಷೇಕ ಮಾಡುವಾಗ ಯಜುರ್ವೇದದ ಪುರುಷ ಸೂಕ್ತವನ್ನು ಹೇಳುವುದನ್ನು ಅಭ್ಯಾಸ ಮಾಡ್ಕೋಬೇಕು. ಋಗ್ವೇದಿಗಳಾದವರು ಋಗ್ವೇದದ ಪುರುಷ ಸೂಕ್ತವನ್ನು ಹೇಳುವುದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಹಾಗಾದಾಗ ನಮ್ಮ ಸ್ವಶಾಖೆಯ ಒಂದು ಅಧ್ಯಯನ, ಅದರ ಅನುವರ್ತನ ಮುಂದುವರೆದಿರ್ತದೆ. ಇದಲ್ಲದೆ ಈ ಜ್ಯೋತಿಷಿಗಳಾದವರು ಪುರುಷ ಸೂಕ್ತ, ಶ್ರೀ ಸೂಕ್ತ, ಪುರುಷ ಸೂಕ್ತ ಇದರ ಒಂದು ಸಂಪುಟೀಕರಣ ಮಾಡಿರಿ ಮನೆಯಲ್ಲಿ, ದಂಪತಿಗಳ ನಡುವಿನ ಸಾಮರಸ್ಯಕ್ಕಾಗಿ ಅಥವಾ ದಂಪತಿಗಳ ನಡುವಿನ ದೀರ್ಘಾಯುಷ್ಯಕ್ಕಾಗಿ, ಒಟ್ಟಾರೆ ಅವರಿಬ್ಬರ ದೀರ್ಘ ಜೀವನಕ್ಕಾಗಿ, ಸುಖಮಯವಾದ ದೀರ್ಘ ಜೀವನಕ್ಕಾಗಿ ಅಂತ ಹೇಳ್ತಿರ್ತಾರೆ. ಪುರುಷ ಸೂಕ್ತ, ಶ್ರೀ ಸೂಕ್ತ, ಪುರುಷ ಸೂಕ್ತ. ಅಲ್ಲಿ ಪುರುಷ ಸೂಕ್ತ ಏನು ಹೇಳ್ತೀವಲ್ಲ, ಅದನ್ನು ನಾನು ಅಭ್ಯಾಸ ಮಾಡ್ಕೊಂಡಿದ್ದನ್ನು ಹೇಳಿದೆ ನಿಮಗೆ. ಮೊದಲು ಯಜುರ್ವೇದದ ಪುರುಷ ಸೂಕ್ತ ಹೇಳ್ತೇನೆ, ಅದಾದಮೇಲೆ ಋಗ್ವೇದದ ಶ್ರೀ ಸೂಕ್ತ, ಯಾಕಂದರೆ ಅದು ಶ್ರೀ ಸೂಕ್ತ ಇರುವುದೇ ಋಗ್ವೇದದಲ್ಲಿ. ಅದಾದಮೇಲೆ ಋಗ್ವೇದದ ಪುರುಷ ಸೂಕ್ತ ಹೇಳ್ತೇನೆ. ಈ ಥರ ಹೇಳುವುದನ್ನು ನಾನು ಅಭ್ಯಾಸ ಮಾಡ್ಕೊಂಡಿದ್ದೇನೆ. ಆ ಥರ ಅದನ್ನೊಂದು ಮಾಡಬಹುದು, ಆಚರಣೆಗೆ ತರಬಹುದು. ಇದು ಪಾರಾಯಣಕ್ಕಾಯಿತು. ಅಭಿಷೇಕ ಮಾಡಲಿಕ್ಕೂ ಕೂಡ ಅವರವ್ರ ಮನೆಯಲ್ಲಿ ಅವರವ್ರ ಶಾಖೆಗೆ ಅನುಗುಣವಾಗಿ
ಯಜುರ್ವೇದದ ಪುರುಷ ಸೂಕ್ತ, ಋಗ್ವೇದದ ಪುರುಷ ಸೂಕ್ತ ಇದನ್ನು ಮಾಡಬಹುದು. ಇದನ್ನು ಮಾಡಿಯೂ ಕೂಡ ಯಜುರ್ವೇದದವರು ಋಗ್ವೇದದ ಪುರುಷ ಸೂಕ್ತವನ್ನು ಬಳಕೆ ಮಾಡ್ಕೋಬಹುದು ಅಭಿಷೇಕಕ್ಕೆ. ಋಗ್ವೇದದವರು ಯಜುರ್ವೇದದ್ದು ಮಾಡಬೇಕು. ನಮ್ಮ ಶಾಖೆಯನ್ನು ಮೊದಲು ಮಾಡುವುದು ಮುಖ್ಯ. ಅದರಿಂದ ಶಾಖೆಗಳು ಮರೆತು ಹೋಗೋದಿಲ್ಲ ಅಂತ ಪ್ರಾಸಂಗಿಕವಾದಂಥ ಅನುಸಂಧಾನ. ಈ ಅಹೋರಾತ್ರೆ ಪಾರ್ಶ್ವೆ ಅಂತ ಮುಂದೆ ಅದಾದಮೇಲೆ ನಕ್ಷತ್ರಾಣಿ ರೂಪಂ ಅಂತ ಹೀಗೆಲ್ಲ ಬಂದಿದೆ. ಅಲ್ಲಿ ನಕ್ಷತ್ರಾಣಿ ರೂಪಂ ಅನ್ನೋ ಮಾತಿಗೆ ಅಹೋರಾತ್ರೆ ಪಾರ್ಶ್ವೆ ನಕ್ಷತ್ರಾಣಿ ರೂಪಂ ಅಶ್ವಿನೌ ವ್ಯಾಪ್ತಂ ಅಂತ ಹೀಗಿದೆ. ಅಶ್ವಿನೌ ವ್ಯಾಪ್ತಂ ಅಂತ ಹೀಗೆ. ಅದಕ್ಕೆ ಏನರ್ಥ ಅದನ್ನು ಸ್ವಲ್ಪ ಈ ಗೋವಿಂದಾಚಾರ್ಯ ಇಲ್ಲಿ ಹೇಳಿದ್ದಾರೆ. ಹಿಂದಿನೂ ಒಂದ್ಸರಿ ಅವ್ರ ಮುಖದಿಂದಲೇ ನಾನು ಕೇಳಿದ್ದೆ, ಅದಕ್ಕೆ ಅರ್ಥ ಹೇಳಿ ಅಂತ ಕೇಳಿದ್ದೆ. ಅದಕ್ಕೂ ಪ್ರಸಂಗ ಬಂತು ಅಂತ ಹೇಳ್ತಿದ್ದೇನೆ. ಈ ನಕ್ಷತ್ರಗಳು ಅಂದರೆ ಭಗವಂತನ ಅನಂತ ರೂಪಗಳು. ಮತ್ಸ್ಯಕೂರ್ಮಾದಿ 10 ರೂಪಗಳು, ವಿಷ್ಣುವಾದಿ 1,000 ರೂಪಗಳು, ಇವೆಲ್ಲ ನಕ್ಷತ್ರಗಳು. ಯಾಕೆಂದ್ರೆ ಕ್ಷತ್ರ ಅಂದರೆ ಈ ಕಾಪಾಡುವವರು ಅಂತ ಅರ್ಥ. ನಮ್ಮನ್ನ ಯಾರು ಒಬ್ರು ಕಾಪಾಡುವವರು ಇದ್ದಾರೆ. ಭಗವಂತನಿಗೆ ಕಾಪಾಡುವವರು ಯಾರು ಕೂಡ ಬೇಕಾಗಿಲ್ಲ. ನೈವಿದ್ಯತೆ ಕ್ಷತ್ರಂ ಯಸ್ಯ ಸಹ ನಕ್ಷತ್ರ. ಅದನ್ನೇ ಬಹುವಚನದಲ್ಲಿ ಮಾಡಿದಾಗ ನೈವಿದ್ಯಂತೆ ಕ್ಷತ್ರಾಣಿ ಯಶಾಂತೆ ನಕ್ಷತ್ರಾಣಿ ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಈ ನಕ್ಷತ್ರಾಣಿ ರೂಪಂ, ಭಗವಂತನ ಎಲ್ಲ ರೂಪಗಳು, ಉಳಿದ ಅವತಾರಗಳು ಕೂಡ ರೂಪಂ, ಆತನ ರೂಪಗಳೇ ಆಗಿವೆ. ಮುಂದೆ ಅಶ್ವಿನವು ವ್ಯಾಪ್ತಂ, ಅಶ್ವಿಗಳು ಅಂದರೆ ಈ ರಾಮ ಮತ್ತು ಕೃಷ್ಣರು ಇವರಿಬ್ಬರನ್ನು ಕೂಡ ಅಶ್ವಿಗಳು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ರಾಮಕೃಷ್ಣವು ತಥಾಶ್ವಿನವು ಅಂತ. ಕೃಷ್ಣ ಅಶ್ವಗಳ ಸೇವಾ ಮಾಡಿದ್ದ ಮಹಾಭಾರತದ ಯುದ್ಧದಲ್ಲಿ. ಅದರಿಂದ ಅಶ್ವಿಗಳು ಅಂದರೆ ಈ ಕೃಷ್ಣ ಮತ್ತು ರಾಮನು ಕೂಡ. ರಾಮಕೃಷ್ಣ ಎಂಬ ಅವತಾರಗಳು. ರಾಮನು ಕೂಡ ಅಶ್ವಮೇಧ ಯಾಗ ಮಾಡಿದ್ದ, ಆದ್ರಿಂದ ಅವನನ್ನ ಅಶ್ವಿ ಅಂತ ಹೇಳ್ತಾರೆ. ಆ ರಾಮ ಮತ್ತು ಕೃಷ್ಣ ಎಂಬ ಅವತಾರಗಳು ವ್ಯಾಪ್ತಂ, ವ್ಯಾಪ್ತ ಅಂದ್ರೆ ಏನು? ವ್ಯಾಪಿಸಿಕೊಂಡದ್ದು ಅಂತ ಅರ್ಥ. ಅದೇನು ವ್ಯಾಪಿಸಿಕೊಂಡದ್ದು ಅಂದ್ರೆ, ರಾಮ ಮತ್ತು ಕೃಷ್ಣನ ಅವತಾರಗಳನ್ನು ವರ್ಣನೆ ಮಾಡಲಿಕ್ಕೆ ಭಾರತ ಮತ್ತು ಭಾಗವತ, ಹರಿವಂಶ ಇತ್ಯಾದಿ ಕಾವ್ಯಗಳೇನಿವೆ ಅವು ಬಹಳ ವಿಸ್ತಾರವಾಗಿ ಆ ರೂಪಗಳನ್ನು ವರ್ಣನೆ ಮಾಡಿವೆ. ಇವೆರಡು ರೂಪಗಳನ್ನು ವರ್ಣನೆ ಮಾಡಿದಷ್ಟು ಇನ್ಯಾವ ರೂಪವನ್ನು ಕೂಡ ಶಾಸ್ತ್ರಗಳು ವರ್ಣನೆ ಮಾಡಲಿಲ್ಲ. ಆದ್ದರಿಂದ ಭಾರತ ರಾಮಾಯಣಾದಿಗಳಲ್ಲಿ ವಿಸ್ತಾರವಾಗಿ ಆತ್ತಂ ವರ್ಣಿತವಾದದ್ದು ಹೀಗೆ ಬಂದಿದೆ. ರಾಮಕೃಷ್ಣವು ತಥಾಶ್ವಿನವು ಅಂತ ಸರ್ವಮೂಲದಲ್ಲಿ ಆಚಾರ್ಯ ಹೇಳಿದ್ದಾರೆ. ಹೀಗೆ ಅಶ್ವಿನವು ವ್ಯಾಪ್ತಂ ಅಂದರೆ ರಾಮಕೃಷ್ಣರಿಬ್ಬರು ಕೂಡ ಸರ್ವಶಾಸ್ತ್ರಗಳಲ್ಲೂ ಹೆಚ್ಚಾಗಿ ವರ್ಣಿತರಾಗಿದ್ದಾರೆ ಅಂತ ಅರ್ಥ. ನಕ್ಷತ್ರಾಣಿ ಅಂದರೆ ಮತ್ಸ್ಯಾದಿ 10 ರೂಪಗಳು, ಅವೆಲ್ಲವೂ ಕೂಡ ನಿನ್ನವೇ ಆಗಿವೆ, ನಿನ್ನ ಸ್ವರೂಪವೇ ಆಗಿವೆ ಅಂತ ಅರ್ಥ. ಹೀಗೆ ಮೊದಲು ಭಗವಂತನ ಸ್ತೋತ್ರ. ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯು ಅಹೋರಾತ್ರೆ ಪಾರ್ಶ್ವೇ ನಕ್ಷತ್ರಾಣಿ ರೂಪಂ ಅಶ್ವಿನವು ವ್ಯಾಪ್ತಂ ಅಂತ ಅವನು ಭಗವಂತನ ಸ್ವರೂಪವನ್ನು ವರ್ಣನೆ ಮಾಡಿದಾಗಾಯ್ತು. ಅದಾದ್ಮೇಲೆ ಮುಂದೆ ಒಂದು 2-3 ವಾಕ್ಯಗಳಿವೆ. ಅದು ನೋಡಿಬಿಟ್ರೆ ಅದನ್ನು ಭಗವಂತನಲ್ಲಿ ನಮ್ದೊಂದು ಪ್ರಾರ್ಥನೆಯನ್ನು ಕೂಡ ಅದು ಒಳಗೊಂಡಿದೆ. ಅದನ್ನಿಲ್ಲಿ ಆಚಾರ್ಯ ಏನು ಹೇಳಲಿಲ್ಲ. ಆಚಾರ್ಯ ಹೇಳಿದ್ರು ಅಹೋರಾತ್ರೆ ಪಾರ್ಶ್ವೆ ಅಂತ ಅಷ್ಟು ಮಾತ್ರ ಹೇಳಿದ್ದಾರೆ. ಆದರೂ ಪ್ರಾಸಂಗಿಕವಾಗಿ ವೇದ ಮಂತ್ರದ ಅರ್ಥ ನೋಡ್ತಿದ್ದೇವೆ. ಶುಕ್ಲ ಯಜುರ್ವೇದದಲ್ಲಿ ಇಷ್ಣನ್ನಿಷಾಣ ಮುಮ್ಮ ನಿಷಾಣ ಮುಮ್ಮ ಈಶಾಣ ಸರ್ವಲೋಕಮ್ಮ ಈಶಾಣ ಅಂತ ಹೀಗೆ ಪಾಠ ಇದೆ. ಕೃಷ್ಣ ಯಜುರ್ವೇದದಲ್ಲಿ ಇಷ್ಟಂ ಮನಿಷಾಣ ಅಮುಂ ಮನಿಷಾಣ ಸರ್ವಂ ಮನಿಷಾಣ ಅಂತ ಹೀಗಿದೆ. ಒಂದು ಗಮನಿಸಬೇಕು. ಕೃಷ್ಣ ಯಜುರ್ವೇದದಲ್ಲಿ ಇಷ್ಟಂ, ಅದಾದ್ಮೇಲೆ ಮನಿಷಾಣ, ಅದಾದ್ಮೇಲೆ ಅಮುಂ ಪ್ಲಸ್ ಮನಿಷಾಣ, ಅದಾದ್ಮೇಲೆ ಸರ್ವಂ ಪ್ಲಸ್ ಮನಿಷಾಣ, ಇಷ್ಟಿರೋದು. 2 ಥರದ್ದು ಕೇಳಿ ಬರ್ತದೆ. ಶುಕ್ಲ ಯಜುರ್ವೇದದಲ್ಲಿ ಇಷ್ಟಂ ಇಲ್ಲ, ಇಷ್ಣನ್ ನಿಷಾಣ ಅಂತಿದೆ. ಇಷ್ಣನ್ ಪ್ಲಸ್ ನಿಷಾಣ. ಆಮೇಲೆ ಅಮುಂ ಮ ಈಶಾಣ,
ಸರ್ವಲೋಕಂ ಮ ಈಶಾಣ ಅಂತ. ಆಯ್ತು, ಅದಕ್ಕೆ ಏನು ಅರ್ಥ ಆಗ್ತದೆ ಅಂತ ಅನ್ನೋದನ್ನ ಈಗ ನೋಡಬೇಕು. ಈಶಾಣ ಅಂದ್ರೆ ಶುಕ್ಲಯಜುರ್ವೇದದ ದೃಷ್ಟಿಯಿಂದ ಗೋವಿಂದಾಚಾರ್ಯ ಹೇಳ್ತಾರೆ, ಸರ್ವೇಶಾಂ ಈಶಾನ, ಎಲ್ಲರಿಗೂ ಒಡೆಯನಾದ ಭಗವಂತನೇ. ಇಷ್ಟ್ನನ್ ಅಂದ್ರೆ ಇದು ಇಶು ಇಚ್ಛಾಯಾಮ್ ಧಾತು ಅಥವಾ ಇಚ್ಛಾರ್ಥಕವಾದಂಥ ಮತ್ತೊಂದು ಯಾವುದೋ ಧಾತು. ಅದರ ಅನುಸಾರವಾಗಿ ನಮಗೆ ಶ್ರೇಯಸ್ಸನ್ನು ಬಯಸುತ್ತಾ, ಇಷ್ಟ್ನನ್ ಅಂದ್ರೆ ಬಯಸುತ್ತಾ, ಏನನ್ನು ಬಯಸುವುದು ಅಂದ್ರೆ ಶ್ರೇಯಸ್ಸನ್ನು. ಯಾರಿಗೆ ಅಂದ್ರೆ ನಮಗೆ. ಯಾವತ್ತು ಶ್ರೇಯಸ್ಸನ್ನು ಬಯಸ್ತಾ ಇರು. ಇಶ ಆಭೀಕ್ಷ್ಣಿ ಅಂತ ಧಾತು ತಗೊಂಡಿದ್ದಾರೆ ಗೋವಿಂದಾಚಾರ್ಯ. ನಿರಂತರವಾಗಿ ನಮಗೆ ಶ್ರೇಯಸ್ಸನ್ನು ಬಯಸ್ತಾ ಇರು. ಮುಂದೆ ಅಮುಂ ಮ ಈಶಾಣ ಅಂತ ಹೀಗಲ್ಲಿ ಪಾಠ ಇರೋದು. ಅಮುಂ ಮ ಈಶಾಣ ಅಂದ್ರೆ, ಅಮುಂ ಅಂದ್ರೆ ಏನು, ಈಗ ಅದನ್ನ ನೋಡಬೇಕು. ಅಮುಂ ಈ ಸ್ವರ್ಗಲೋಕವನ್ನು ಅಥವಾ ಮೋಕ್ಷಲೋಕವನ್ನು ಮ ಅಂತಿದೆ. ಮ ಅಂದ್ರೆ ಮೇ ಅಂತ ಅರ್ಥ. ಈಶಾಣ ಅಂದ್ರೆ ಇಚ್ಛನ್ ಭವ, ಯಾವತ್ತೂ ಇಚ್ಛಿಸ್ತಾ ಇರು. ಸರ್ವಸ್ಯ ಅಂತ ಮುಂದೆ ಇರೋದು. ಸರ್ವಂ ಮನಿಷಾಣ ಅಂತ ಅದರ ಮುಂದೆ ಇರೋದು. ಸರ್ವಂ ಅಲ್ಲಲ್ಲ, ಶುಕ್ಲ ಯಜುರ್ವೇದ ಪಾಠದಲ್ಲಿ ಸರ್ವಲೋಕಂ ಮ ಈಶಾಣ ಅಂತ. ಅದರ ಅರ್ಥ ಸರ್ವಸ್ಯ ಅಂದ್ರೆ ಸರ್ವಲೋಕದಲ್ಲೂ ಕೂಡ ಪೂರ್ಣನಾದಂಥ ನಿನ್ನ ಒಂದು ವೈಕುಂಠ ಮೊದಲಾದ ಲೋಕ ಏನಿದೆ ಅದನ್ನು ನನಗಾಗಿ ಇಚ್ಛಿಸು, ನನಗಾಗಿ ಅದನ್ನು ಕೊಡು ಅಂತ, ಹೀಗೆ ಅದರ ಪ್ರಯೋಗ. ಇಲ್ಲಿವರೆಗೆ ನಾವು ನೋಡಿದ್ದು ಶುಕ್ಲ ಯಜುರ್ವೇದದ್ದು, ಅಲ್ಲೆಲ್ಲ ಈಶಾಣ ಅಂತಿರೋದು. ಇನ್ನು ಕೃಷ್ಣ ಯಜುರ್ವೇದದಲ್ಲಿ ಮನಿಷಾಣ, ಮೂರೂ ಕಡೆನೂ ಮನಿಷಾಣ ಅಂತಾನೆ ಇದೆ. ಇಷ್ಟಂ ಮನಿಷಾಣ, ಅಮುಂ ಮನಿಷಾಣ, ಸರ್ವಂ ಮನಿಷಾಣ ಅಂತ. ಅದಕ್ಕೆ ಏನರ್ಥ ಹೇಳಬೇಕು? ಮಮ ಅಂದ್ರೆ ನನಗೆ, ಭಕ್ತನಾದಂಥ ನನಗೆ ಯಾವತ್ತೂ ಕೂಡ ಮಂಗಳ ಆಗಲಿ, ಇಷ್ಟಂ ಸಾಧಿತಿ ಮನಿಷಾಣ. ಮನಿಷಾಣ ಅನ್ನೋ ಮಾತಿಗೆ ಮನಸ್ಸಿನಿಂದ ಪ್ರೀತಿಪೂರ್ವಕವಾಗಿ ಇಚ್ಛೆ ಮಾಡುವಂತ ಶಬ್ದ ಇರುವುದೇ ಮನಿಷಾಣ ಅಂತಿದೆ. ಅದಕ್ಕೆ ಗೋವಿಂದಾಚಾರ್ಯ ಅರ್ಥ ಬರೆಯುವುದು ಮನಸ್ಸಿನಿಂದ ಹರಸು ಅಂತ ಅರ್ಥ. ಅಮುಂ ಮನಿಷಾಣ ಅಂತ ಮುಂದೆ ಇರೋದು. ಅಮುಂ ಅಂದ್ರೆ ಇವನನ್ನು ಅಂತ ಅರ್ಥ. ಇವನನ್ನು ಅಂದ್ರೆ ಯಾರು? ಒಟ್ಟಾರೆ ಸಾಧಕರ ಸಮುದಾಯ. ಆ ಸಾಧಕರ ಸಮುದಾಯವನ್ನು ಮನಿಷಾಣ, ಪ್ರೀತಿಪೂರ್ವಕವಾಗಿ ನಿನ್ನ ಮನಸ್ಸಿನಿಂದ ಹರಿಸು. ಸರ್ವಂ ಮನಿಷಾಣ, ಪರಿಪೂರ್ಣವಾದಂತಹ ಮೋಕ್ಷವನ್ನು, ಸರ್ವಾಂಗೀಣ ನಮ್ಮ ವ್ಯಕ್ತಿತ್ವದ ಅಭಿವ್ಯಕ್ತಿ, ಅದನ್ನು ಮನಿಷಾಣ ಬಯಸು, ನಮಗೆ ಬಯಸು, ಅದನ್ನು ಕೊಡು ಅಂತ ಅದರ ಒಟ್ಟು ತಾತ್ಪರ್ಯ. ಹೀಗೆ ಪರಮಾತ್ಮನ ಸ್ವರೂಪದ ಪ್ರಾರ್ಥನೆ ಆಯಿತು, ಅವನ ಪತ್ನಿಯರ, ಅವನ ಮಕ್ಕಳ ಪ್ರಾರ್ಥನೆ ಆಯಿತು, ಆಮೇಲೆ ಆತ ನಮ್ಗೆ ಏನು ಕೊಡಬೇಕು ಅಂತ ಅನ್ನೋದರ ಪ್ರಾರ್ಥನೆ ಆಯಿತು. ಇಷ್ಟು ಒಟ್ಟಾದರ ಅರ್ಥ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.